ದುರಂಧರ್ ದ ರಿವೆಂಜ್. ನಾವು ಟಿಕೆಟ್ ಬುಕ್ ಮಾಡಿದ್ದು ಕನ್ನಡ, ಸೊ ನಮ್ಗೆ ಸಿಕ್ಕಿದ್ದು ಹಿಂದಿ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೋದ್ವಿ. ಹೋಗಿ ನೋಡಿದ ನಂತರ ದುರಂಧರ್ 1 ಏನಾಗಿತ್ತು, ರೆಹಮಾನ್ ಡಕಾಯಿತ್ ಹೋದ ನಂತರ ಲ್ಯಾರಿನ ಯಾರು ಆಳಿದ್ರು, ಹಾಗೆ ನಮ್ಮ ಹೀರೋ ಅಂದ್ಕೊಂಡು ಹೋಗಿದ್ದೆಲ್ಲ ಆಯ್ತಾ ಇಲ್ವಾ, ಮುಂದಕ್ಕೆ ಏನೇನಾಯಿತು, ಸೊ ಪ್ರತಿಯೊಂದು ನೀವೇ ನೋಡಿಕೊಂಡು ಸಿನಿಮಾ ನೋಡಿ ತಿಳ್ಕೊಬೇಕು. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಇನ್ನು ನಮ್ಮ ಹೀರೋ ಕಡೆ ಬಂದರೆ ಇದರಲ್ಲಿ ದ ರಿವೆಂಜಲ್ಲಿ ಚಾಪ್ಟರ್ ವೈಸ್ ಮೂವಿ ಮಾಡಿದ್ದಾರೆ. ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಏನು ಕಷ್ಟ ಆಯಿತು, ಆಮೇಲೆ ಏನು ಇಷ್ಟ ಆಯಿತು, ಸೊ ಪ್ರತಿಯೊಂದು ನೋಡ್ಕೊಂಬರೋಣ. ಇನ್ನು 3 ಗಂಟೆ 45 ನಿಮಿಷ ಇದೆ. ಸೊ 4 ಅವರ್ ಮೂವಿನ. ಸೊ ಈ ಒಂದು ರಿವ್ಯೂವಲ್ಲಿ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದರಲ್ಲಿ ದ ರಿವೆಂಜರ್ ಚಾಪ್ಟರ್ 1 ಅಂತ ಇದೆ. ಸೊ ಅದನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಮೂವಿ ಸ್ಟಾರ್ಟ್ ಆಗಿ ಒಂದು 15ರಿಂದ 20 ನಿಮಿಷ ಬಿಟ್ಟು ಹೋದರೆ ವೆರಿ ಬಿಗ್ ಲಾಸ್ ಮಾಡ್ಕೋತೀರಾ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಚಾಪ್ಟರ್ 1 ಇರೋದು ಹೆವಿ ಆ್ಯಕ್ಷನ್ ಸೀನ್ಸ್, ಮತ್ತೆ ಮರಳಿ ಆ ಥರ ನಿಮಗೆ ಕ್ಲೈಮ್ಯಾಕ್ಸಲ್ಲಿ ಸಿಗೋದು ಆ ಥರ ಇದೆ ಮೂವಿ. ಸೊ ಮೂವಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ನಿಮಗೆ ಚಾಪ್ಟರ್ ವೈಸ್ ಮೂವಿ ರನ್ ಕೂಡ ಆಗುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್. ಹೋಗ್ತಾ ಇಂಟರ್ವಲಲ್ಲಿ ಬ್ಲಾಕ್ ಇಂಟರ್ವಲ್ ಕೂಡ ಇದೆ. ಅಂತಂದರೆ ಮೈಂಡ್ ಬ್ಲೋವಿಂಗ್ ಟ್ವಿಸ್ಟ್ ಟರ್ನ್ಸ್ ಪ್ರತಿಯೊಂದು ಕೂಡ ಎಲ್ಲ ನೋಡ್ಬೋದು ನೀವು. ಹಾಗೆ ನಮ್ಮ SP ಚೌಹಾಣ್, ನಮ್ಮ ಪೊಲೀಸ್ ದಾದಾ ಸಂಜಯ್ ಬಾಬಾ ಅಂತ ಹೇಳ್ಬೋದು. ಸೊ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂದರೆ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್. ಆ್ಯಕ್ಷನ್ ಅಂತ ಪೀಕ್ ಲೆವೆಲ್ ಇದೆ. ಸೊ ಇಂಥ ಒಂದು ಮೂವಿ ನೋಡೇ ಇರಲಿಲ್ಲ ಆ ಥರ ಆ್ಯಕ್ಟಿಂಗ್. ಇವ್ರ ಆ್ಯಕ್ಟಿಂಗೇ ಫಿದಾ ಆಗಿಬಿಟ್ಟಿದ್ದೀವಿ ಟಾಕೀಸ್ ನಿಮ್ಮ ಥಿಯೇಟರಲ್ಲಿ. ಹಾಗೆ ಮೇಲೆ ವಿಲ್ಲನ್ಸ್ ಬಂದು ಅವ್ರ ಆ್ಯಕ್ಟಿಂಗ್ ಕೂಡ ಚಿಂದಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ನನಗೆ ವರ್ಕೌಟ್ ಆಗಿದ್ದು ಮೂವಿ ಆ್ಯಕ್ಷನಲ್ಲಿ ಹೆವಿ ಆ್ಯಕ್ಷನ್ ಇದೆ. ಆಮೇಲೆ ಇದರಲ್ಲಿ ಮೇಜರ್ ಆಗಿ 21 ಸೀನ್ ಕಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವ್ನು ಕಟ್ ಮಾಡಿದರೂ ಕೂಡ ನಿಮಗೆ ಕಟ್ ಮಾಡಿದ್ದಾರೆ ಅನಿಸೋದಿಲ್ಲ, ಒಂಚೂರು ಬೋರ್ ಕೂಡ ಆಗೋದಿಲ್ಲ. 4 ಅವರ್ ಹೇಗೋಯಿತು ಅಂತ ಗೊತ್ತಾಗೋದೇ ಇಲ್ಲ. ಸೊ ಆ ಥರ ಇದೆ ಮೂವಿ. ಇನ್ನು ಕ್ಲೈಮ್ಯಾಕ್ಸ್ ಕಡೆ ಬಂದರೆ ವಾಟ್ ಮೂವಿ. ಇನ್ನು ನಾವು 3 ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಡೈರೆಕ್ಟರ್ ಇನ್ನೂ ಸೂಚನೆ ಕೊಟ್ಟಿಲ್ಲ. ಸೊ 3 ಬಂದರೂ ಬರ್ಬೋದು. ದುರಂಧರ್ 3ಗೆ ತುಂಬ ವೇಟ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಮೋಸ್ಟ್ ಅವೇಟೆಡ್ 2 ಆಗಿದ್ದರಿಂದ. ಸೊ ಮಿನಿಮಮ್ 2,000 ಕಲೆಕ್ಷನ್ ತೆಗೆಯುತ್ತೆ ಅಂತ ಎಲ್ಲರಿಗೂ ಅನಿಸಿಕೆ. ಮೂವಿ ಮಾತ್ರ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಚಿಂದಿ ಅಂತ ಹೇಳ್ಬೋದು. ಜೊತೆಗೆ ನರೇಂದ್ರ ಮೋದಿ ಅವ್ರದ್ದು ಸ್ವಲ್ಪ ತೊಗೊಂಡಿದ್ದಾರೆ. ಇದರಲ್ಲಿ 500,000 ನೋಟ್ ಬ್ಯಾನ್ ಆಯ್ತಲ್ಲ, ಸೊ ಅದನ್ನು ತೊಗೊಂಡಿದ್ದಾರೆ. ಸೊ ಪಾಕಿಸ್ತಾನದಲ್ಲಿ ಅವರು ಯಾವ ರೀತಿ ಅಂದ್ಕೊಂಡಿದ್ರು ಅದೇ ರೀತಿ ಈ ಮೂವಿಯಲ್ಲಿ ಎಲ್ಲ ಬಂದಿದೆ. ಸೊ ಮಿಸ್ ಮಾಡದೆ ಮೂವಿ ನೋಡಿ. ಇನ್ನು ನನಗೇನು ಕಷ್ಟ ಇತ್ತು ಅಂತ ನೋಡೋದಾದರೆ ಓವರಾಲ್ ಒಂಚೂರು ಕಷ್ಟ ಅನ್ನೋದು ಮಾತೇ ಇಲ್ಲ. ಸೊ ಸ್ವಲ್ಪ ಒಂದು 10 ನಿಮಿಷ ಲ್ಯಾಗ್ ಹಿಡಿಯುತ್ತೆ, ಅದು ಬಿಟ್ಟರೆ ಮುಗೀತು. ಮೂವಿ ಕಷ್ಟ ಆಯಿತು, ಬೋರ್ ಆಯಿತು, ಸೊ ನೋಡೋಕ್ಕಾಗಲ್ಲ ಅನ್ನೋ ಮಾತೇ ಇಲ್ಲ. ಆ ಥರ ಇದೆ ಮೂವಿ. ಸೊ ಪ್ರತಿಯೊಬ್ಬರು ಹೋಗಿ ಮೂವಿನ ನೋಡಲೇಬೇಕು. ಕನ್ನಡದಲ್ಲೂ ಇದೆ, ಆದರೆ ಕನ್ನಡದಲ್ಲಿ ಕಡಿಮೆ ಥಿಯೇಟರಲ್ಲಿ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಲವ್ ಮಾಕ್ಟೇಲ್ 3 ಕೂಡ ರಿಲೀಸ್ ಆಗಿದೆ. ಈ ಒಂದು ಮೂವಿ ಔಟ್ ಆಫ್ 10 ಅಂತ ಹೇಳ್ಬೋದು ದುರಂಧರ್ 2. ಸೊ ಪ್ರತಿಯೊಬ್ಬರು ನೋಡಿ. ಹಾಗೆ 18+ ಏನಕ್ಕಿದೆ ಅಂತಂದರೆ, ಸೊ ಜಾಸ್ತಿ ಹೊಡೆದಾಟ ಇದೆ, ಅದರಿಂದ 18+ ಇದೆ ಅಂದ್ಬಿಟ್ರೆ ಬೇರೆ ಏನೂ ಇಲ್ಲ. ಸೊ ವರ್ತ್ ವಾಚ್ ಅಂತ ಹೇಳ್ಬೋದು. ಸೊ ಈ ಒಂದು ರಿವ್ಯೂ ನನ್ನದಾಗಿತ್ತು. ನಿಮಗೇನು ಇಷ್ಟ ಆದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಲವ್ ಆಲ್, ಜೈ ಹಿಂದ್. ಆದರೆ ಈ ಮೂವಿಯಲ್ಲಿ ನನಗೆ ಇಷ್ಟ ಆಗಿರೋ ಒಂದು ಪಾರ್ಟ್ ಹೇಳೋದಾದರೆ, ಪಾಕಿಸ್ತಾನಿ ಕೈಲಿ ಬೋಲೋ ಭಾರತ್ ಮಾತಾ ಕಿ ಅಂತ ಅನ್ನಿಸ್ತಾನಲ್ಲ, ಸೊ ಅದು ಮಾತ್ರ ಸೀನ್ ಗೂಸ್ ಬಂಪ್ಸ್ ಬಂತು. ಅದ್ರ ಜೊತೆಗೆ ನಿಮಗೆ ಗೂಸ್ ಬಂಪ್ಸ್ ಕ್ಲೈಮ್ಯಾಕ್ಸಲ್ಲಿ ಥಿಯೇಟರ್ ಕಿತ್ತೋಗ್ಬೇಕು ಆ ಥರ ಬರುತ್ತೆ. ಸೊ ಯಾರು ಮಿಸ್ ಮಾಡದೆ ನೋಡಿ ಸಿನಿಮಾನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.